ಕಳೆದ 15 ದಿನಗಳಿಂದ ಕುಡಿಯುವ ನೀರು ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಾಡು ಹಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಈಗ ಹೇಳ್ತಿರುವುದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಜಲ್ಲಿಗೇರಿ ಗ್ರಾಮಕ್ಕೆ ಕಳೆದ 15 ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗದೇ ಇರುವ ಹಿನ್ನೆಲೆ ಸಾರ್ವಜನಿಕರು ಕಡಕೋಳ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. ಇದೇ ಸಮಯಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒ ಆಗಮಿಸುತ್ತಿದ್ದಂತೆ ಸಾರ್ವಜನಿಕರು ಹಾಗೂ ಪಿಡಿಒ ನಡುವಿನ ಮಾತಿನ ಚಕಮಕಿ ನಡೆಯಿತು. ಸುಮಾರು ಅರ್ಧ ಗಂಟೆಗಳ ಕಾಲ ಪಿಡಿಒ ಗ್ರಾಮ ಪಂಚಾಯಿತಿ ಮುಂದೆಯೇ ನಿಲ್ಲುವಂತಾಯಿತು. ವಾಟರ್ ಪ್ರಾಬ್ಲಮ್ ಆಗೈತಿ, ಕುಡಿಯಾಕ ನೀರಿಲ್ಲ, ಆಮ್ಯಾಗ ಶೌಚಾಲಯ ಇಲ್ಲ, ಗಟರ್ ಸ್ವಚ್ಛತೆ ಇಲ್ಲ, ಲೈಟಿಂಗ್ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಗಳು ನಾವು ಭಾಳ ಅದಾವ್ರಿ. ನಮ್ಮ ಜಲ್ಲಿಗರು ಬಂದು ವೀಕ್ಷಣೆ ಮಾಡ್ರಿ, ನೀವು ಎಲ್ಲ ಪ್ರಾಬ್ಲಮ್ಗಳು ಗೊತ್ತಾಗ್ತದೆ. ಏನಾಯ್ತು ಇಲ್ಲಿ ಕೇಳಿದ್ರೆ ನಮ್ಮನ್ನು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಎಲ್ಲ ಕೇಳಿ ಬೇಸರಾಗಿ ನಾವೆಲ್ಲ ಸೋತು ಹೋಗ್ಬಿಟ್ಟು ಇವತ್ತು ಪಂಚಾಯತಿಗೆ ಬಂದು ಇಲ್ಲಿ ಮುತ್ತಿಗೆ ಹಾಕಿದ್ದೀವಿ. ಗ್ರಾಮ ಪಂಚಾಯತಿ ಒಳಗೆ ಬಂದು ಮುತ್ತಿಗೆ ಹಾಕಿದ್ರೆ 11 ಗಂಟೆ ಆದರೂ ಇನ್ನೂ ಯಾರು ಬಂದಿಲ್ಲ. ಇವಾಗ ಜಸ್ಟ್ ಪಿಡಿಒಗಳು ಬಂದಾರ. ಪಿಡಿಒರ್ನ ನಾವು ಮಾತಾಡಿಸಿದಾಗ ಅವ್ರು ಏನು ಹೇಳ್ತಾರೆ, ಇಲ್ಲಪ್ಪ ನಾನು ಬಂದು 2 ತಿಂಗಳಾಯ್ತು, ನನಗೆ ಇದೆಲ್ಲ ಕಿವಿಗೆ ಬಿದ್ದಿಲ್ಲ, ಈಗ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಮಾಡ್ತೀನಿ ಅಂತ ಅಂದ್ರೆ ಹೇಳಿದ್ರು, ಇಲ್ಲ ನಮ್ಮಲ್ಲಿ ಮೋಟ್ರ್ ಸ್ಟಾಕ್ ಇಲ್ಲ, ಅದಿಲ್ಲ, ಸ್ಪೇರ್ ಇಲ್ಲ ಅಂತ ಹೇಳ್ತಾ ಇದಾರೆ. ನಮ್ಮ ಗ್ರಾಮ ಪಂಚಾಯತಿ ಒಳಗೆ ವಾಟರ್ ಸಪ್ಲೈ ಎಷ್ಟು ಅದಾವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಆಮೇಲೆ ಸ್ಪೇರ್ ಐತಿ ಇಲ್ಲ ಅನ್ನೋದು ಗೊತ್ತಿಲ್ಲ. 2 ತಿಂಗಳಾಯ್ತು ಅಂತಾರೆ ಅವ್ರು ಡ್ಯೂಟಿಗೆ ಬಂದವರು. ಎಲ್ಲ ನೋಡ್ಕೋಬೇಕು ಸರ್, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಜವಾಬ್ದಾರಿ ಮೇನ್. ನಮ್ಮ ಗ್ರಾಮ ಪಂಚಾಯತಿಗೆ ಅವರ ಜವಾಬ್ದಾರಿ ಹತ್ಕೊಂಡಿಲ್ಲ ಅಂದ್ರೆ ನಾವು ಯಾರು ಕೇಳ್ಬೇಕು? ನಮ್ಮ ಒಳಗೆ ಈಗ ಗ್ರಾಮ ದೇವತೆ ಜಾತ್ರೆ ಬಂದೈತ್ರಿ, 3 ವರ್ಷಕ್ಕೊಮ್ಮೆ ಜಾತ್ರೆ ಬರ್ತೈತಿ. ಪೂರ ಎಲ್ಲ ನಮ್ಮ ಊರು ಸ್ವಚ್ಛತೆ ಆಗ್ಬೇಕು, ಕರೆಂಟ್ ಬೇಕು, ನೀರು ಬೇಕು, ಎಲ್ಲ ಅದನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ನಿಮ್ಗೆ ದಯವಿಟ್ಟು ಎಲ್ಲರೂ ಕೈ ಮುಗ್ತೈತೆ ಸರ್. ಜಲ್ಲಿಗೇರಿ ವ್ಯಾಪ್ತಿ ಒಳಗೆ ಸರ್